ಎಮ್ ಡಿ ಎಸ್ ಅಂದರೆ ಏನು? ಮೈಲೋ ಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಕರೀತಾರಲ್ಲ, ಅದು ಏನು? MDS ಅಥವಾ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಇಟ್ ಇಸ್ ಅ ವೆರಿ ರೇರ್ಲಿ ಟಾಕ್ಡ್ ಅಬೌಟ್ ಟಾಪಿಕ್. ಇವಾಗ ನಮ್ಮ ರಕ್ತ ಉತ್ಪತ್ತಿ ಆಗಲಿಕ್ಕೆ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ ಅಂತ ಹೇಳಿ ಒಂದು ಫ್ಯಾಕ್ಟ್ರಿ ಇರುತ್ತೆ. ಸೊ ಅದು ನಮ್ಮ ಮೂಳೆ ಒಳಗಡೆ ಇರುವಂತಹ ಫ್ಯಾಕ್ಟ್ರಿ. ಈಗ ಕೆಂಪು ರಕ್ತ ಕಣ ಆಗಲಿ, ಬಿಳಿ ರಕ್ತ ಕಣ ಆಗಲಿ, ಪ್ಲೇಟೆಡ್ ಕಣಗಳಾಗಲಿ ಎಲ್ಲ ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಈ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಏನಂತ ಹೇಳಿದ್ರೆ, ಈ ಫ್ಯಾಕ್ಟ್ರಿ ಯಾವಾಗ ಮ್ಯಾಲ್ ಫಂಕ್ಷನ್ ಆಗುತ್ತೆ ಅಥವಾ ಫ್ಯಾಕ್ಟ್ರಿ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ, ಅದನ್ನು ನಾವು ಮೈಲೋಡಿಸ್ಪ್ಲಾಸ್ಟಿಕ್. ಮೈಲೋ ಅಂದ್ರೆ ಬೋನ್ ಮ್ಯಾರೋ, ಡಿಸ್ಪ್ಲೇಸಿಯಾ ಅಂದ್ರೆ ಅಬ್ನಾರ್ಮಲ್ ಫಂಕ್ಷನಿಂಗ್. ಸೊ ಬೋನ್ ಮ್ಯಾರೋದು ನಾರ್ಮಲ್ ಫಂಕ್ಷನ್ ಕಳ್ಕೊಂಡಾಗ ಅದನ್ನು ನಾವು ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಎಮ್ ಡಿ ಎಸ್ ಯಾವ ಏಜ್ ಗ್ರೂಪ್ ಜನಗಳಿಗೆ ಜಾಸ್ತಿ ಕಂಡು ಬರುತ್ತೆ? ಸೊ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಫಾರ್ಚುನೇಟ್ಲಿ ಯಂಗರ್ ಜನರೇಷನ್ಸ್ ಅಲ್ಲಿ ಇಟ್ ಇಸ್ ವೆರಿ ರೇರ್. ಅಂದ್ರೆ ಇನ್ ದ ಟೀನೇಜರ್ಸ್ ಪಾಪ್ಯುಲೇಷನ್, ಇನ್ ಅರ್ಲಿ 20s 30s ನಾವು ಕಂಡು ಬರ್ತೀವಿ. ಆದ್ರೂ it is very rare. So maybe one in a few thousands or one in a few 100,000 ಅಷ್ಟೇನೆ ನಾವು MDS diagnose ಮಾಡೋದು. That is usually because of some genetic mutation. But as we grow older, so after the age of 60, 55, 60, 65, age add ಆಗ್ತಾ ಹೋದಂಗೂ ಈ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ becomes more and more ಕಾಮನ್, ಜಸ್ಟ್ ಲೈಕ್ ಯುವರ್ ಅದರ್ ಆರ್ಗನ್ಸ್. ಇವಾಗ ನಾವು ವಯಸ್ಸಾಗ್ತಾ ಇದ್ದಂಗೂ ಪ್ಯಾಂಕ್ರಿಯಾಸ್ಗೆ ಸುಸ್ತಾಗುತ್ತೆ, ಸೊ ವಿ ಡೆವಲಪ್ ಡಯಾಬಿಟಿಸ್. ನಮಗೆ ವಯಸ್ಸಾಗ್ತಾ ಹೋದಂಗೂ ಹಾರ್ಟ್ ಪ್ರಾಬ್ಲಮ್ ಶುರು ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕೆ? ಆಸ್ ವಿ ಗ್ರೋ ಓಲ್ಡರ್, all our systems start to go through wear and tear. Similar to that, bone marrow, which is another factory or another organ by itself, also has certain changes, and that is why it is more common in the elderly age group. ಡಾಕ್ಟರ್, ಎಮ್ ಡಿ ಎಸ್ ಇಂದು ಸೈಡ್ ಎಫೆಕ್ಟ್ಸ್ ಏನೇನಿದೆ? So one of the most common ways by which we diagnose, and usually myelodysplastic syndrome or MDS na diagnose ಮಾಡೋದು hematologists or blood specialists. So ನಮ್ಮ suspicion ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, when patients have very low hemoglobin. Usually one of the most salient features ಅಂತ ಹೇಳ್ತೀವಿ, ಅಂದರೆ ಬ್ಲಡ್ ಕೌಂಟ್ಸ್ ಚೆಕ್ ಮಾಡಿದಾಗ ಪರ್ಸಿಸ್ಟೆಂಟ್ಲಿ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇರುತ್ತೆ. ನಾರ್ಮಲ್ ಹಿಮೋಗ್ಲೋಬಿನ್ ಗಂಡಸರಿಗೆ ಅರೌಂಡ್ 13 ಮೇಲೆ ಇರಬೇಕು, ಹೆಂಗಸರಿಗೆ ಅರೌಂಡ್ 11.5 12 ಮೇಲಾದರೂ ಇರಬೇಕು. ಯಾವಾಗ ಈ ಹಿಮೋಗ್ಲೋಬಿನ್ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪಿಗೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಕಾನ್ಸ್ಟೆಂಟ್ಲಿ ಡ್ರಾಪ್ ಆಗ್ತಾ ಹೋಗುತ್ತೋ, ವಿತೌಟ್ ಎನಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಫಸ್ಟ್ ಥಿಂಗ್ ವಿ ಮೇಕ್ ಶೋರ್ ಐರನ್ ನಾರ್ಮಲ್ ಆಗಿದೆಯಾ, ವಿಟಮಿನ್ B12 ನಾರ್ಮಲ್ ಆಗಿದೆಯಾ, ಇಸ್ ದರ್ ಎನಿ ಬ್ಲಡ್ ಲಾಸ್, ಇವೆಲ್ಲ ರೂಲ್ ಔಟ್ ಮಾಡಿದಾಗ ವಿ ಹ್ಯಾವ್ ಟು ದೆನ್ ಲುಕ್ ಎಟ್, ಓಕೆ ಈ ಬ್ಲಡ್ ಪ್ರೊಡಕ್ಷನಲ್ಲೇ ತೊಂದರೆ ಇದೆಯಾ ಅಂತ ನಾವು ಸಸ್ಪೆಕ್ಟ್ ಮಾಡಿದಾಗ ದಟ್ ಇಸ್ ವೆನ್ ವಿ ಸಸ್ಪೆಕ್ಟ್ MDS. ಸೊ ರೋಗ ಲಕ್ಷಣಗಳೇನು ಅಂತ ಹೇಳಿದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಅಂದರೆ ಫೀಲಿಂಗ್ ವೆರಿ ಟಯರ್ಡ್, ಸಡನ್ ಆಗಿ ತುಂಬ ತಲೆನೋವು ಬರೋದು, ಪ್ಯಾಲ್ಪಿಟೇಷನ್ಸ್ ಅಥವಾ ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗೋದು, ತುಂಬ ಸುಸ್ತಾಗೋದು. ಸೊ ದೀಸ್ ಆರ್ ಆಲ್ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಫ್ MDS. ಡಾಕ್ಟರ್, ಎಮ್ ಡಿ ಎಸ್ ಅನ್ನು ಇದೆ ಅಂತ ಹೇಳಿ ಡಯಾಗ್ನೋಸ್ ಮಾಡೋದಕ್ಕೆ ಏನು ಟೆಸ್ಟ್ ಮಾಡಿಸ್ಬೇಕು? ಮೇನ್ ಆಗಿ ನಾವು ಯೂಶಲಿ ಸ್ಟಾರ್ಟ್ ಮಾಡೋದು ಫಸ್ಟ್ ಬ್ಲಡ್ ಟೆಸ್ಟಿಂದ. ಸೊ ಬ್ಲಡ್ ಟೆಸ್ಟಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್, ಪೆರಿಫರಲ್ ಸ್ಮಿಯರ್, ದಿಸ್ ಇಸ್ ದ ಬೇಸಿಕ್ ಟೆಸ್ಟ್. ಅದಾದಮೇಲೆ ಐರನ್ ಡಿಫಿಷಿಯನ್ಸಿ, B12 ಲೆವೆಲ್ಸ್ ಅವೆಲ್ಲ ನೋಡ್ತೀವಿ. ಅವೆಲ್ಲ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ದೆನ್ ವಿ ರೆಕಮೆಂಡ್ ಅ ಟೆಸ್ಟ್ ಕಾಲ್ಡ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಬಯಾಪ್ಸಿ. ಇವಾಗ ಯಾವುದೇ ಬೈ ಪ್ರಾಡಕ್ಟ್ ಅಥವಾ ಒಂದು ಎಂಡ್ ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಇತ್ತು ಅಂತ ಹೇಳಿದ್ರೆ ವಿ ಗೋ ಬ್ಯಾಕ್ ಟು ದ ಫ್ಯಾಕ್ಟ್ರಿ ಸೈಟ್ ಟು ಸಿ ವಾಟ್ ಇಸ್ ರಾಂಗ್ ವಿತ್ ದ ಫ್ಯಾಕ್ಟ್ರಿ ಅಲ್ವಾ. ಹಾಗೇನೆ ಇಫ್ ವಿ ಸಿ ಬ್ಲಡ್ ಪ್ರೊಡಕ್ಷನ್ ನಾರ್ಮಲ್ ಆಗಿಲ್ಲ, ರಾ ಮೆಟೀರಿಯಲ್ಸ್ ಎಲ್ಲ ಇದೆ, ಆದರೂ ಬ್ಲಡ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಇಲ್ಲ ಅಂತ ನಾವು ನೋಡಬೇಕಾಗುತ್ತೆ. ಸೊ ಆ ಫ್ಯಾಕ್ಟ್ರಿ ಟೆಸ್ಟ್, ಅಂದರೆ ಆ ಫ್ಯಾಕ್ಟ್ರಿ ಕರೆಕ್ಟಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ ನೋಡಲಿಕ್ಕೆ ವಿ ಡೂ ಅ ಸ್ಮಾಲ್ ಟೆಸ್ಟ್ ಕಾಲ್ಡ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಬಯಾಪ್ಸಿ. ಅಂದರೆ ಒಂದು ಸಣ್ಣ ಸೂಜಿ, ನೀವು ಪೆನ್ಗಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ, ಪೆನ್ ನಿಬ್ಗಿಂತ ಒಂದು ಚೂರು ದಪ್ಪ ಇರೋ ಸೂಜಿನ ನಾವು ಸೊಂಟದ ಮೂಳೆ ಒಳಗಡೆ ಅನಸ್ತೀಶಿಯಾ ಕೊಟ್ಬಿಟ್ಟು ಸೊಂಟದ ಮೂಳೆ ಒಳಗಡೆ ಹಾಕಿ ಸಣ್ಣ ಸ್ಯಾಂಪಲ್ ತೆಗೆದ್ಬಿಟ್ಟು ಟೆಸ್ಟ್ ಮಾಡ್ತೀವಿ. ಇಟ್ಸ್ ದ ಪ್ರೊಸೀಜರ್ ಟೇಕ್ಸ್ ಓನ್ಲಿ ಅಬೌಟ್ 10 to 15 minutes, ಬಟ್ ಇಟ್ ಗಿವ್ಸ್ ಅಸ್ ಅ ವಿಂಡೋ ಇನ್ ಟು ದ ಫ್ಯಾಕ್ಟ್ರಿ. ಸೊ ವಿ ಆರ್ ಏಬಲ್ ಟು ಗೆಟ್ ಅ ಡೀಟೇಲ್ಡ್ look into the factory and diagnose MDS. Okay.